ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಜಮೀನಿಗೆ ಸಂಬಂಧಿಸಿದ ಹದ್ವಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರಗಳನ್ನು ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಹದ್ವಸ್ತಿಗೆ ಸಂಬಂಧಪಟ್ಟಂತೆ ನಾವು ಇವತ್ತು ಯಾವೆಲ್ಲ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತಂದ್ರೆ, ಮೊದಲಿಗೆ ಹದ್ವಸ್ತು ಎಂದರೇನು ಅದನ್ನು ನೋಡೋಣ. ಓಕೆ, ಇನ್ನು ಹದ್ವಸ್ತಿಗಾಗಿ ಅರ್ಜಿ ಸಲ್ಲಿಸುವಂತಹ ವಿಧಾನ ಹೇಗಿರುತ್ತೆ ಅದನ್ನು ನೋಡೋಣ. ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದಂತಹ ದಾಖಲೆಗಳು ಯಾವುದು ಅದನ್ನು ಕೂಡ ನೋಡೋಣ. ಇನ್ನು ಅರ್ಜಿಯನ್ನ ಯಾವಾಗ ನಾವು ಸಲ್ಲಿಸಬೇಕು, ಯಾವಾಗ ಸಲ್ಲಿಸಬೇಕಾದಂತಹ ಸಂದರ್ಭಗಳು ಬರ್ತವೆ, ಸೊ ಅವುಗಳ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಜಮೀನಿನ ಹದ್ವಸ್ತು ಎಂದರೇನು ನೋಡಿ. ಒಂದು ಜಮೀನಿಗೆ ಸಂಬಂಧಿಸಿದ ಅಧಿಕೃತ ಸರ್ವೆ ದಾಖಲೆಗಳ ಪ್ರಕಾರ ಅಳತೆ ಕೆಲಸವನ್ನ ಪೂರೈಸಿ ಆ ಜಮೀನಿನ ಗಡಿಗಳನ್ನ ಗುರುತಿಸುವ ಒಂದು ಪ್ರಕ್ರಿಯೆಗೆ ಹದ್ವಸ್ತು ಅಂತ ಕರಿತೀವಿ. ಜಮೀನಿನ ಹದ್ವಸ್ತಿಗಾಗಿ ಅರ್ಜಿಯನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅಂತಂದ್ರೆ, ಮೊದಲಿಗೆ ಜಮೀನಿನ ಹದ್ವಸ್ತಿಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಹತ್ತಿರದ ನೆಮ್ಮದಿ ಕೇಂದ್ರ ಅಥವಾ ನಾಡಾ ಕಚೇರಿಗಳಲ್ಲಿ ನೀವು ಇದಕ್ಕಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಹದ್ವಸ್ತಿಗಾಗಿ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ನಾವು ನೀಡಬೇಕಾಗಿರುವಂತಹ ದಾಖಲೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಸ್ನೇಹಿತರೆ, ಫಸ್ಟ್ ಒನ್ ಬರೋದು ಇಲ್ಲಿ ಆಧಾರ್ ಕಾರ್ಡ್ನ ಕೊಡಬೇಕು. ಅದಾದ ನಂತರ ಇತ್ತೀಚೆಗೆ ಪಡೆದಂತಹ RTC ಅಥವಾ ಪಹಣಿ ಅಂತ ಏನು ಕರಿತೀವಿ, ಸೊ ಅದನ್ನ ಕೊಡಬೇಕು. ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಹೆಸರು ಹಾಗೂ ವಿಳಾಸವನ್ನ ನೀಡಬೇಕಾಗುತ್ತೆ. ಇದರ ಜೊತೆಗೆ ನಿಮ್ಮ ಜಮೀನಿಗೆ ಹೊಂದಿಕೊಂಡಂತೆ ಇರುವಂತಹ ಚಕ್ಬಂದಿ ವಿವರಗಳನ್ನ ನೀಡಬೇಕು. ಅಂದ್ರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ ಬರುವಂತಹ ಬಾಜುದಾರರ ಮಾಹಿತಿಯನ್ನು ನೀವು ನೀಡಬೇಕಾಗುತ್ತೆ. ಅವರ ಹೆಸರು, ಅವರ ವಿಳಾಸ ಇವೆಲ್ಲವನ್ನ ಕೂಡ ನೀಡಬೇಕು. ಜೊತೆಗೆ ನಿಮ್ಮ ಸರ್ವೆ ನಂಬರ್ ಹಾಗೂ ಅಕ್ಕಪಕ್ಕದ ಜಮೀನುಗಳ ಸರ್ವೆ ನಂಬರ್ಗಳನ್ನು ಕೂಡ ನೀವು ನೀಡಬೇಕಾಗುತ್ತೆ. ಹದ್ವಸ್ತಿಗಾಗಿ ಅರ್ಜಿನ ಸಲ್ಲಿಸಿದ ನಂತರ ನಡೆಯುವಂತಹ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಹದ್ವಸ್ತಿಗಾಗಿ ಅರ್ಜಿಯನ್ನ ನೀವು ನಾಡಾ ಕಚೇರಿ ಅಥವಾ ನೆಮ್ಮದಿ ಕೇಂದ್ರಗಳಲ್ಲಿ ಅರ್ಜಿಯನ್ನ ಸಲ್ಲಿಸಿದ ನಂತರ ಸರ್ವೆ ಇಲಾಖೆಯ ಸರ್ಕಾರಿ ಅಥವಾ ಪರವಾನಗಿ ಭೂಮಾಪಕರಿಗೆ ಅರ್ಜಿ ಹಸ್ತಾಂತರವಾಗುತ್ತೆ. ನಂತರ ಭೂಮಾಪಕರುಗಳು ಸರ್ವೆ ನಂಬರಿನ ಪ್ರಕಾರ ಜಮೀನಿನ ನಕ್ಷೆಯನ್ನ ಇಲಾಖೆಯಿಂದ ಪಡೆದುಕೊಳ್ತಾರೆ. ನಂತರ ಭೂಮಾಪಕರುಗಳು ಅರ್ಜಿದಾರರಿಗೆ ಹಾಗೂ ಬಾಜುದಾರರಿಗೆ, ಇಲ್ಲಿ ಬಾಜುದಾರರು ಅಂದ್ರೆ ಆ ಜಮೀನಿನ ಗಡಿ ಹಂಚಿಕೊಂಡಿರುವ ಅಕ್ಕಪಕ್ಕದ ರೈತರಿಗೆ ಒಂದು ಅಳತೆಯ ದಿನಾಂಕವನ್ನ ನಿಗದಿಪಡಿಸಿ 7 ದಿನಗಳ ಮುಂಚಿತವಾಗಿ ಒಂದು ನೋಟಿಸ್ ಅನ್ನ ನೀಡುತ್ತಾರೆ. ಸದರಿ ಭೂಮಾಪಕರುಗಳು ಅಳತೆಯ ದಿನಾಂಕದಂದು ಜಮೀನಿಗೆ ಹಾಜರಿರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಅಂದ್ರೆ ಅರ್ಜಿದಾರರು ಹಾಗೂ ಬಾಜುದಾರರ ಸಮ್ಮುಖದಲ್ಲಿ ಜಮೀನಿನ ಅಳತೆ ಕೆಲಸಗಳನ್ನ ಪೂರೈಸುತ್ತಾರೆ. ನಂತರ ಈ ಒಂದು ಅಳತೆಯ ಪ್ರಕ್ರಿಯೆ ಅರ್ಜಿದಾರರಿಗೂ ಹಾಗೂ ಬಾಜುದಾರರಿಗೂ ಸಮ್ಮತಿ ಇದ್ರೆ ಅವ್ರ ಕಡೆಯಿಂದ ಒಂದು ಹೇಳಿಕೆಯನ್ನು ಕೂಡ ಪಡಿತಾರೆ. ಸೊ ಇಲ್ಲಿ ಪ್ರಮುಖವಾಗಿ ಸ್ನೇಹಿತರೆ, ಒಂದು ಜಮೀನಿನ ನೈಜ ಗಡಿಗಳನ್ನ ಗುರುತಿಸೋದು, ಒಂದು ವೇಳೆ ಜಮೀನು ಒತ್ತುವರಿ ಆಗಿದ್ರೆ ಅದನ್ನು ಕೂಡ ಗುರುತಿಸೋದು ಹದ್ವಸ್ತಿನ ಪ್ರಮುಖ ಕಾರ್ಯ ಆಗಿರುತ್ತೆ.